ಸೊ ಹಾಗಾದಾಗ ನಾವು ಯಾವ ರೀತಿಯಾಗಿ ದಸರೆಯನ್ನು ಆಚರಿಸಬೇಕು ಅಂತ ಯೋಚನೆ ಮಾಡಿದಂಥ ಅವತ್ತಿನ ಮಹಾರಾಜ ಮೂರ್ನಕೃಷ್ಣರಾಜ ಒಡೆಯರು, ದಿವಾನ್ ಪೂರ್ಣಯ್ಯನವರು, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಇವರೆಲ್ಲ ಇದನ್ನು ಯೋಚನೆ ಮಾಡಿ ಇದನ್ನು ದೈವತ್ವಕ್ಕೇರಿಸಿದ್ರು. ಇದನ್ನು ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸಿದ್ರು. ಇದನ್ನು ನವರಾತ್ರಿಯನ್ನಾಗಿ ಕನ್ವರ್ಟ್ ಮಾಡಿದ್ರು. ಅಂದರೆ ಮುಂಚೆನೂ ಇತ್ತು, ಆದರೆ ಮುಂಚೆ ರಾಜನ ಸಾಹಸ, ತೆರಿಗೆ, ಅವನ ಶಕ್ತಿ, ಸಾಮರ್ಥ್ಯ, ಬಲ, ಅವನ ಸೈನಿಕ ಶಕ್ತಿ ಎಲ್ಲದರ ಮೇಲೆ ಡಿಪೆಂಡ್ ಆಗಿತ್ತು. ಈಗ 1800 ಆದಮೇಲಿನ ನವರಾತ್ರಿ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಆಗೋಯ್ತು. ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ಅದೆಲ್ಲವೂ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಆಗುತ್ತಾ ಪೂಜೆ ಪುನಸ್ಕಾರಗಳು ತಾಯಿ ಚಾಮುಂಡಿಗೆ ಅರ್ಪಣೆ ಆಯಿತು. ಆದರೆ ರಾಜ ಅಂಬಾರಿಯಲ್ಲಿ ಕೂರ್ತಾ ಇದ್ರು. ಅವಾಗ ಇದು ಸಾಂಕೇತಿಕವಾಗಿ ರಾಜರು ಮೊನ್ನೆ 1974 ನಾವು ನೋಡೋದ್ರವರೆಗೂ ಮಹಾರಾಜರು ಅರಮನೆಯಲ್ಲಿ ಅಂಬಾರಿಯಲ್ಲಿ ಕೂತು ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆ ಮಾಡಿ ಅದನ್ನು ವಾಪಸ್ ಬನ್ನಿ ಪೂಜೆ ಮಾಡಿ ಎಲ್ಲರಿಗೂ ಹಂಚಿ ವಾಪಸ್ ಅರಮನೆಗೆ ಬರೋದು. ಅದನ್ನು ನಾವು ಮೆರವಣಿಗೆ, ಈ ದಸರಾ ಮೆರವಣಿಗೆ ಅಂತ ನಾವು ಕರೀತೀವಿ.